ಕೆಲಸ ಆಯಿತು. ಈಗ ನೆಕ್ಸ್ಟ್ ಹೋಗೋಣ ಎಲ್ಲಿಗೆ ಅಂತ. ಮಾತಾಡಲ್ಲ ಹಿಂಗೆ ಅಗಿಬೇಕು ಅಗಿಬೇಕು ಬರಲಿ ಬರಲಿ ಗೋರಿಲ ಯಾವುದೋ ಒಂದು ಕಟ್ಕ ತಗೊಂಬಂತ ಈಗ ಏನ್ ಗೋ ನನ್ನ ಅಮ್ಮ ವೆಲ್ಕಮ್ ಟು ಕಂದಮ್ಮ ಚಾನಲ್, ನಿಮ್ಮ ಜೊತೆ ನಮ್ಮ ಕತೆ. ಇವತ್ತು ತಮ್ಮನೇಲಿ ನೋಡಿದ್ದೀರಾ ಅನಿಸುತ್ತೆ ಏನು ಅಂತ. ಬನ್ನಿ ಇವತ್ತು ಲಾಗ್ ನೋಡೋಣ. ಇವತ್ತು ನಾನಂತೂ ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಮನೇಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಾವಿರೋದು ಗೊತ್ತಲ್ವ ಎಲ್ಲಿ ಅಂತ, ನಾಗನಾಥ್ಪುರದಲ್ಲಿ. ಅಲ್ಲಿಂದ ಹೊಸರೋಡಿಗೆ ಹೋಗಬೇಕು ಅಂದರೆ ಆಟೋದಲ್ಲಿ ಹೋಗಬೇಕು. ರ್ಯಾಪಿಡೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಹೊಸರೋಡಲ್ಲಿ ತುಂಬಾ ಚೇಂಜಸ್ ಇತ್ತು. ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಬರಬೇಕಾದ್ರೆ ಅದೊಂದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ ಹಾಸ್ಪಿಟ್ಲಿಗೆ. ಮತ್ತು ಫುಲ್ಲು ಹೊಸರೋಡ್ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ. ಅಲ್ಲಿ ಹಾಗೆ ಬರಬೇಕಾದ್ರೆ ಅಲ್ಲಿ ವ್ಯಾಪಾರಿಗಳಿರ್ತಾರಲ್ವ, ರೋಡ್ ಸೈಡ್ ವ್ಯಾಪಾರಿಗಳು, ಅವ್ರ ಹತ್ರನೂ ಹಾಗೆ ಮಾತಾಡ್ಕೊಂಡು ಅವ್ರ ಹತ್ರನೂ ಸ್ವಲ್ಪ ಇಂಟರ್ವ್ಯೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು. ಹಾಗೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನನಗಂತ ಒಂದು ಅನ್ನಿಸ್ತು, ಮನೇಲಿ ಜಾಮ್ ಖಾಲಿ ಆಗ್ಬೋದು, ಅಂಗಡಿಯಲ್ಲೂ ಜಾಮ್ ಖಾಲಿ ಆಗ್ಬೋದು, ಆದರೆ ಬೆಂಗಳೂರು ರೋಡ್ ಮೇಲೆ ಜಾಮೇ ಖಾಲಿ ಆಗಲ್ಲ ಹಂಗಂತ ಅಂದ್ಕೊಂಡು ಬಂದೆ ಹಾಸ್ಪಿಟ್ಲ್ ಹತ್ರ. ಕೆಲಸ ಇತ್ತು ಅಂತ. ಸೊ ಬನ್ನಿ, ಕೆಲಸ ಮುಗಿಸ್ಕೊಂಡು ಹಾಗೆ ರೋಡ್ ಸೈಡ್ ಬಿಟ್ಟಿದ್ರಲ್ವ ಅವ್ರ ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಹೋಗೋಣ. ಗೌರ್ಮೆಂಟ್ ಕೆಲಸದಲ್ಲಿ ಏನಪ್ಪ ಕೆಲಸ ಅಂದರೆ ತಾಯಿಗಳು ಮಾಡಿಸಿದ್ದೆ ಲಾಸ್ಟ್ ಟೈಮ್ ಹೋದಾಗ ಅಂಗನವಾಡಿಲಿ. ಅದಕ್ಕೊಂದು ಸ್ವಲ್ಪ ಸೈನ್ ಬೇಕಿತ್ತು. ಸೊ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಬನ್ನಿ ಹಾಸ್ಪಿಟ್ಲ್ ಒಳಗೆ ಹೋಗೋಣ. ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಒಳಗೆ ವೀಡಿಯೋ ಮಾಡ್ಬೋದೋ ಇನ್ನೂ ನನಗೂ ಗೊತ್ತಿಲ್ಲ. ಇನ್ನೊಂದು ಆದಷ್ಟು ನಾನು ವೀಡಿಯೋಸ್ ಮಾಡ್ತೀನಿ. ಈ ಹಾಸ್ಪಿಟ್ಲ್ ಬಂದು ಸಿಂಗ್ಸಂದ್ರ ಹತ್ರ ಇರೋದು. ನಾವೇನಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುತ್ತೆ ಅಂತ ಸಿಂಗ್ಸಂದ್ರ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಒಳಗೆ ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ್ರೇ ತುಂಬ ಲೇಟು ಅಂತ ಅನಿಸುತ್ತೆ. ಬಟ್ ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ ಒಳಗೆ ಹೋಗಿ. ಪರವಾಗಿಲ್ಲ, ಜನ ಇಲ್ಲ. ಕೆಲಸನೂ ಸ್ವಲ್ಪ ಬೇಗ ಆಗ್ಬೋದು ಅಂತ ಅನಿಸುತ್ತೆ. ಕೆಲಸ ಆಯಿತು, ಬನ್ನಿ ಹೋಗೋಣ. ಬಂದು ಕೆಲಸ ಆಯಿತು. ಡಾಕ್ಟ್ರ್ ಹತ್ರ ಸೈನ್ ಮಾಡಿಸ್ಕೊಂಡ್ವಿ, ಹಾಗೆ ಚೆಕಪ್ಪು ಮಾಡಿಸ್ಕೊಂಡ್ವಿ. ಇಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಬೇಬಿ. ಸೊ ಬನ್ನಿ ಈಗ ನೆಕ್ಸ್ಟ್ ಹೋಗೋಣ ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ. ಹೊಸರೋಡ್ ಫುಲ್ಲು ಖಾಲಿಯಾಗಿದೆ. ಪಾಪ ವ್ಯಾಪಾರ ಮಾಡೋರು ಯಾರೂ ಇಲ್ಲ ಅಷ್ಟೊಂದು. ಎಲ್ಲ ನಾನು ಬರಬೇಕಾದ್ರೆ ಖಾಲಿ ಮಾಡಿಸ್ತಾ ಇದ್ರು. ಈಗ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಎಷ್ಟು ಬೇಜಾರಾಗುತ್ತೆ ಅಂತ. ಪಾಪ ಅವ್ರು ನಾಳೆಯಿಂದ ಎಲ್ಲಿ ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಏನು. ಇದು ಫುಲ್ ವಿಡಿಯೋ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ನೋಡ್ಬೋದು ನೀವು. ಪಾಪ ಅವ್ರ ಕಷ್ಟ, ಅವ್ರ ಪರಿಸ್ಥಿತಿ ಏನು ಅನ್ನೋದು. ಫೈನಲಿ ಮನೆಗೆ ಬಂದೆ. ಫುಲ್ ಹೊಟ್ಟೆ ಹಶ್ವಾಗ್ತಾ ಇದೆ. ಬನ್ನಿ ಫಸ್ಟು ಊಟ ಮಾಡಿಬಿಡೋಣ. ಹೀಗೆ ಚಪಾತಿ ಮಾಡಿದ್ದೆ ಮತ್ತು ಪಲ್ಯ ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿ. ನೆನ್ನೆ ನೈಟಿಂದು ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಮತ್ತು ಯಾಕೋ ಚಪಾತಿ ನನಗೆ ತಿನ್ನೋಕ್ಕಾಗಲ್ಲ ಅಂತ ಒಂದು ದೋಸೆ ಹಾಕ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಮತ್ತು ಮೊಸರು ತೊಗೊಂಡೆ. ಸಂಜೆ ಆಗಿತ್ತು, ಅವ್ರ ಅಪ್ಪನೂ ಬಂದರು. ಮಾತಾಡಲ್ಲ ನಿನ್ ಜೊತೆ ನಿನ್ ಜೊತೆ ನಾನು ನಿನ್ ಜೊತೆ ಮಾತಾಡಲ್ಲ. ಏ
ಕರೆಕ್ಟ್. ಪುಷ್ಪ ಮಾಡ್ತೀಯಾ? ಪುಷ್ಪನ ನೀನು ಮಾಡ ನೋಡೋಣ. ಪುಷ್ಪ ಮಾಡ ಮಾಡ. ಏನ ಪುಷ್ಪನ ನೀನು? ಅಬ್ಬ ಓ ಪುಷ್ಪ ಆಗ್ಬಿಟ್ರ ನೀನು? ಹೊಡೆದ್ರೆ ಡಿಚ್ಚಿ ಹೆಂಗ್ ಹೊಡಿತೀನಿ ಗೊತ್ತಾ? ಏನ್ ಗೋ ಏನ್ ಗೋ ಏನ್ ಗೋ ಎಲ್ಲಿಗೆ ಗೋ? ಏನ್ ಮೂತಿ ತಿರ್ಸದ್ ನೀನ್ ನನಗೆ? ಬಿಟ್ರೆ ಬರಲಿ ಬಾರಲಿ. ಬೂವ 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 ತಂದು ಕೊಡಕ್ ಮಾತ್ರ ನಾನು ಬೇಕು. ಗೋ ಅಂತೀಯ ನನ್ನ? ಮತ್ತೆ ಬರಲಿ ನಿಂತ್ಕೊಳ್ಳಲಿ. ಕೈ ಕಟ್ಟೋ ಕೈ ಕಟ್ಟೋ ಕೈ ಕೈ ಕಟ್ಟು ಕೈ ಕಟ್ಟೋ. ಬಾಯಿ ಮುಚ್ಚೋ. ಕಾಲು ಹೊತ್ಬೇಕಾ ಮತ್ತೆ? ಓಯ್ ಏನ್ ಮೂತಿ ತಿರ್ಸಿದ್ ನೀನು? ಯಾರಿಗೆ ಮೂತಿ ತಿರ್ಸಿದ್ದು? ಬಿಟ್ರೆ ತುಳಿದು ಬಿಡ್ತೀಯ ನೀ ನನ್ನ? ಏಯ್ ಬೇಕಾ ಹೋದೆ? ಹುಷಾರು. ಹಾಗೆ ಅಪ್ಪ ಮಗಳ ಕಚೇರಿ ಮುಗ್ದಿತ್ತು, ಟೈಮು ಆಗಿತ್ತು, ಇನ್ನೇನು ನಿದ್ದೆ ಮಾಡಬೇಕಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.